ಜಾತಿ ಜನಗಣತಿ ವಿಚಾರದಲ್ಲಿ ರಂಭಾಪುರಿ ಶ್ರೀ ಭವಿಷ್ಯ ನುಡಿದಿದ್ದಾರೆ. ಈ ರೀತಿ ಒಕ್ಕಲಿಗರು ಲಿಂಗಾಯತರು ಅಂತ ವಿಂಗಡಣೆ ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಅಂತ ರಂಭಾಪುರಿ ಶ್ರೀ ಹೇಳಿದ್ದಾರೆ. ಜಾತಿ ಜನಗಣತಿ ಜಾರಿ ಆದರೆ ಸಿದ್ದು ಸರ್ಕಾರ ಪತನ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಗುತ್ತಲ ಪಟ್ಟಣದಲ್ಲಿ ರಂಭಾಪುರಿ ಶ್ರೀ ಸ್ಫೋಟಕ ಮಾತುಗಳನ್ನಾಡಿದ್ದಾರೆ. ರಾಜಕೀಯ ಲಾಭಕ್ಕೆ ಜಾತಿ ಜನಗಣತಿ ಮಾಡಿದ್ದಾರೆ, ಪುನಃ ಪರಿಶೀಲನೆ ಮಾಡಿ ಜಾರಿ ಮಾಡಬೇಕು ಅಂತ ಹೇಳಿದ್ದಾರೆ. ನಾಳೆ ಸರ್ಕಾರ ಸಚಿವ ಸಂಪುಟದ ಸಭೆಯನ್ನು ಕರೆದಿದೆ. ಏನು ಈಗ ಜಾತಿ ಜನಗಣತಿ ವಿಚಾರ ಎಲ್ಲ ಕಡೆ ಗುಲ್ಲೆಬ್ಬಿಸಿದೆ. ಕೆಲವು ಜಾತಿಯವರಿಗೆ ಸಂಖ್ಯೆ ಭಾಳಷ್ಟು ಕಮ್ಮಿ ಆಗಿದೆ. ಈಗ ಅಖಿಲ ಭಾರತ ವೀರಶೈವ ಮಹಾಸಭೆಯವರಾಗಲಿ ಅಥವಾ ಒಕ್ಕಲಿಗ ಸಂಘದವರಾಗಲಿ ಈಗಾಗಲೇ ಪ್ರತಿಭಟನೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಏನು ನಾಳೆ ಸಂಪುಟದಲ್ಲಿ ಆದಂಥ ಈ ಅಸಮಾನತೆಯನ್ನು ಸರಿ ಮಾಡುವಂಥ ನಿಟ್ಟಿನಲ್ಲಿ ಸಚಿವ ಸಂಪುಟ ಯೋಚಿಸಬೇಕೇ ಹೊರತು ಹಠದಿಂದ ಏನಾದರೂ ಜಾರಿಗೆ ಇದನ್ನು ಮಾಡ್ತೇವೆ ಅನ್ನೋದಾದ್ರೆ ಸರ್ಕಾರಕ್ಕೆ ಕುತ್ತು ತಪ್ಪಿದ್ದಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳು ಭಾಳ ವಿವೇಚನೆಯಿಂದ ಮುಂದುವರಿಯುವಂಥ ಅವಶ್ಯಕತೆ ಇದೆ. ಮತ್ತು ವೀರಶೈವ ಲಿಂಗಾಯತ ಸಮಾಜದಲ್ಲಿ ಇರುವಂಥ ಒಳಪಂಗಡಗಳನ್ನು ವರ್ಗೀಕರಣ ಮಾಡಿ ಸಂಖ್ಯೆಯಲ್ಲಿ ಭಾಳಷ್ಟು ಕಡಿತಗೊಳಿಸಿದ್ದಾರೆ. ವೀರಶೈವ ಧರ್ಮದ ಯಾವುದೇ ಒಳಪಂಗಡಗಳಿಗೂ ಕೂಡ ಮೂಲ ವೀರಶೈವ ಲಿಂಗಾಯತಕ್ಕೆ ಸಂಬಂಧಪಟ್ಟ ಹೊರತು ಅವು ಬೇರೆ ಬೇರೆ ಅಲ್ಲ ಅನ್ನೋದನ್ನು ಮುಖ್ಯಮಂತ್ರಿಗಳು ತಿಳ್ಕೊಂಡು ಒಳ್ಳೆಯ ನಿರ್ಧಾರ ಕೈಗೊಳ್ಳಿ. ಒಂದು ಸಮುದಾಯದ ಓಲೈಕೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಹೇಗೆ ಅಂತ ಅನಿಸ್ತಾ ಇದೆ ಸರ್ಕಾರ? ಅದು ಎಲ್ಲರಿಗೂ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಈ ರಾಜ್ಯದಲ್ಲಿ ಒಂದು ವರ್ಗದ ಜನವನ್ನು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಪುರಸ್ಕಾರ ಎಲ್ಲದರಲ್ಲಿ ಆದ್ಯತೆಯನ್ನು ಕೊಡುವಂಥದ್ದನ್ನು ನೋಡಿದರೆ ಇವರು ಅಲ್ಪಸಂಖ್ಯಾತರ ಹೆಸರಿನಲ್ಲಿ ನಾವು ಅಧಿಕಾರ ಮಾಡ್ಬೋದು ಅನ್ನುವಂಥ ಒಂದು ಭ್ರಮೆ ಇದೆ. ಆದರೆ ಮುಂದುವರೆದ ಜನಾಂಗ ಅದರಲ್ಲಿ ಕಡುಬಡವರಿದ್ದಾರೆ, ಅವರ ಬಗ್ಗೆ ಯೋಚನೆ ಮಾಡದೆ ಒಂದೇ ವರ್ಗದ ಓಲೈಕೆ ಮಾಡುವಂಥದ್ದು ಮುಂದಿನ ದಿನಮಾನಗಳಲ್ಲಿ ಸರ್ಕಾರದ ಮೇಲೆ ಮತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ದುಷ್ಪರಿಣಾಮ ಖಂಡಿತವಾಗಿ ಬೀರ್ತಾ ಇದೆ. ಕೊನೆಯದಾಗಿ ಇದನ್ನೇ ಪ್ರತಿಪಾದನೆ ಮಾಡಿದರೆ ಸರ್ಕಾರಕ್ಕೆ ಸಮಸ್ಯೆ ಆಗ್ಬೋದು ಅಂತ? ಸಮಸ್ಯೆ ಆಗೋದರಲ್ಲಿ ಸಂದೇಹನೇ ಇಲ್ಲ. ಹಠದಿಂದ ಅವರು ಮಾಡಿದರೆ ಸಮಸ್ಯೆ ಆಗೇ ಆಗ್ತದೆ. ಸರ್ಕಾರಕ್ಕೆ ಏನಾಗ್ತಾಯಿದೆ ಹೇಳೋಕ್ಕೆ ಬರೋದಿಲ್ಲ. ಈಗ ಕಾಂಗ್ರೆಸ್ ಪಕ್ಷದ ಧೋರಣೆ ಕೆಲವು ಮಂದಿ ಬಿಚ್ಚು ಮಾತಿನಿಂದ ಮಾತಾಡ್ತಾ ಇದ್ದಾರೆ. ಇದು ಸರಿಯಾದಂಥ ರೀತಿಯಲ್ಲಿ ಹೋಗಿಲ್ಲ ಅಂತ. ಆದರೆ ಮುಖ್ಯಮಂತ್ರಿ ಇದ್ರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋದು ಒಳ್ಳೆಯದು. ರಂಭಾಪುರಿ ಶ್ರೀಗಳ ಮಾತು ಅಂತ ಹೇಳ್ಬೋದು. ಯಾಕಂದರೆ ಅವರದೇ ಪಕ್ಷದ ಕೆಲವೊಂದಿಷ್ಟು ಜನರು ಬಿಚ್ಚು ಮಾತುಗಳನ್ನ ಮಾತನಾಡ್ತಾ ಇದ್ದಾರೆ. ಇದೇ ರೀತಿ ಪ್ರತಿಪಾದನೆ ಮಾಡ್ತಾ ಹೋದರೆ ಸರ್ಕಾರಕ್ಕೆ ಸಂಕಷ್ಟ ಖಂಡಿತ ಅನ್ನೋ ಮಾತನ್ನು ಶ್ರೀಗಳು ಹೇಳ್ತಾರಂಥದ್ದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಟಿವಿ ಕನ್ನಡ, ಹಾವೇರಿ. ಜಾತಿ ಜನಗಣತಿ ವಿಚಾರದಲ್ಲಿ ರಂಭಾಪುರಿ ಶ್ರೀ ಭವಿಷ್ಯ ನುಡಿದಿದ್ದಾರೆ. ಈ ರೀತಿ ಒಕ್ಕಲಿಗರು ಲಿಂಗಾಯತರು ಅಂತ ವಿಂಗಡಣೆ ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಅಂತ ರಂಭಾಪುರಿ ಶ್ರೀ ಹೇಳಿದ್ದಾರೆ. ಜಾತಿ ಜನಗಣತಿ ಜಾರಿ ಆದರೆ ಸಿದ್ದು ಸರ್ಕಾರ ಪತನ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಗುತ್ತಲ ಪಟ್ಟಣದಲ್ಲಿ ರಂಭಾಪುರಿ ಶ್ರೀ ಸ್ಫೋಟಕ ಮಾತುಗಳನ್ನಾಡಿದ್ದಾರೆ. ರಾಜಕೀಯ ಲಾಭಕ್ಕೆ ಜಾತಿ ಜನಗಣತಿ ಮಾಡಿದ್ದಾರೆ, ಪುನಃ ಪರಿಶೀಲನೆ ಮಾಡಿ ಜಾರಿ ಮಾಡಬೇಕು ಅಂತ ಹೇಳಿದ್ದಾರೆ. ನಾಳೆ ಸರ್ಕಾರ ಸಚಿವ ಸಂಪುಟದ ಸಭೆಯನ್ನು ಕರೆದಿದೆ. ಏನು ಈಗ ಜಾತಿ ಜನಗಣತಿ ವಿಚಾರ ಎಲ್ಲ ಕಡೆ ಗುಲ್ಲೆಬ್ಬಿಸಿದೆ. ಕೆಲವು ಜಾತಿಯವರಿಗೆ ಸಂಖ್ಯೆ ಭಾಳಷ್ಟು ಕಮ್ಮಿ ಆಗಿದೆ. ಈಗ ಅಖಿಲ ಭಾರತ ವೀರಶೈವ ಮಹಾಸಭೆಯವರಾಗಲಿ ಅಥವಾ ಒಕ್ಕಲಿಗ ಸಂಘದವರಾಗಲಿ ಈಗಾಗಲೇ ಪ್ರತಿಭಟನೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಏನು ನಾಳೆ ಸಂಪುಟದಲ್ಲಿ ಆದಂಥ ಈ ಅಸಮಾನತೆಯನ್ನು ಸರಿ ಮಾಡುವಂಥ ನಿಟ್ಟಿನಲ್ಲಿ ಸಚಿವ ಸಂಪುಟ ಯೋಚಿಸಬೇಕೇ ಹೊರತು ಹಠದಿಂದ ಏನಾದರೂ ಜಾರಿಗೆ ಇದನ್ನು ಮಾಡ್ತೇವೆ ಅನ್ನೋದಾದ್ರೆ ಸರ್ಕಾರಕ್ಕೆ ಕುತ್ತು ತಪ್ಪಿದ್ದಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳು ಭಾಳ ವಿವೇಚನೆಯಿಂದ ಮುಂದುವರಿಯುವಂಥ ಅವಶ್ಯಕತೆ ಇದೆ. ಮತ್ತು ವೀರಶೈವ ಲಿಂಗಾಯತ ಸಮಾಜದಲ್ಲಿ ಇರುವಂಥ ಒಳಪಂಗಡಗಳನ್ನು ವರ್ಗೀಕರಣ ಮಾಡಿ ಸಂಖ್ಯೆಯಲ್ಲಿ ಭಾಳಷ್ಟು ಕಡಿತಗೊಳಿಸಿದ್ದಾರೆ. ವೀರಶೈವ ಧರ್ಮದ ಯಾವುದೇ ಒಳಪಂಗಡಗಳಿಗೂ ಕೂಡ ಮೂಲ ವೀರಶೈವ ಲಿಂಗಾಯತಕ್ಕೆ ಸಂಬಂಧಪಟ್ಟ ಹೊರತು ಅವು ಬೇರೆ ಬೇರೆ ಅಲ್ಲ ಅನ್ನೋದನ್ನು ಮುಖ್ಯಮಂತ್ರಿಗಳು ತಿಳ್ಕೊಂಡು ಒಳ್ಳೆಯ ನಿರ್ಧಾರ ಕೈಗೊಳ್ಳಿ. ಒಂದು ಸಮುದಾಯದ ಓಲೈಕೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಹೇಗೆ ಅಂತ ಅನಿಸ್ತಾ ಇದೆ ಸರ್ಕಾರ? ಅದು ಎಲ್ಲರಿಗೂ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಈ ರಾಜ್ಯದಲ್ಲಿ ಒಂದು ವರ್ಗದ ಜನವನ್ನು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಪುರಸ್ಕಾರ ಎಲ್ಲದರಲ್ಲಿ ಆದ್ಯತೆಯನ್ನು ಕೊಡುವಂಥದ್ದನ್ನು ನೋಡಿದರೆ ಇವರು ಅಲ್ಪಸಂಖ್ಯಾತರ ಹೆಸರಿನಲ್ಲಿ ನಾವು ಅಧಿಕಾರ ಮಾಡ್ಬೋದು ಅನ್ನುವಂಥ ಒಂದು ಭ್ರಮೆ ಇದೆ. ಆದರೆ ಮುಂದುವರೆದ ಜನಾಂಗ
ಅದರಲ್ಲಿ ಕಡು ಬಡವರಿದ್ದಾರೆ, ಅವರ ಬಗ್ಗೆ ಯೋಚನೆ ಮಾಡದೆ ಒಂದೇ ವರ್ಗದ ಓಲೈಕೆ ಮಾಡುವಂಥದ್ದು ಮುಂದಿನ ದಿನಮಾನಗಳಲ್ಲಿ ಸರ್ಕಾರದ ಮೇಲೆ ಮತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ದುಷ್ಪರಿಣಾಮ ಖಂಡಿತವಾಗಿ ಬೀರ್ತಾ ಇದೆ. ಕೊನೆಯದಾಗಿ ಇದನ್ನೇ ಪ್ರತಿಪಾದನೆ ಮಾಡಿದರೆ ಸರ್ಕಾರಕ್ಕೆ ಸಮಸ್ಯೆ ಆಗ್ಬೋದು ಅಂತ. ಸಮಸ್ಯೆ ಆಗೋದರಲ್ಲಿ ಸಂದೇಹನೇ ಇಲ್ಲ. ಹಠದಿಂದ ಅವರು ಮಾಡಿದರೆ ಸಮಸ್ಯೆ ಆಗೇ ಆಗ್ತೈತಿ. ಸರ್ಕಾರಕ್ಕೆ ಏನಾಗ್ತಾಯಿದೆ ಹೇಳೋಕ್ಕೆ ಬರೋದಿಲ್ಲ. ಈಗ ಕಾಂಗ್ರೆಸ್ ಪಕ್ಷದ ಧೋರಣೆ ಕೆಲವು ಮಂದಿ ಬಿಚ್ಚು ಮಾತಿನಿಂದ ಮಾತಾಡ್ತಾ ಇದ್ದಾರೆ, ಇದು ಸರಿಯಾದಂಥ ರೀತಿಯಲ್ಲಿ ಹೋಗಿಲ್ಲ ಅಂತ. ಆದರೆ ಮುಖ್ಯಮಂತ್ರಿ ಇದ್ರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋದು ಒಳ್ಳೆಯದು. ರಂಭಾಪುರಿ ಶ್ರೀಗಳ ಮಾತು ಅಂತ ಹೇಳ್ಬೋದು. ಯಾಕಂದರೆ ಅವರದೇ ಪಕ್ಷದ ಕೆಲವೊಂದಿಷ್ಟು ಜನರು ಬಿಚ್ಚು ಮಾತುಗಳನ್ನ ಮಾತನಾಡ್ತಾ ಇದ್ದಾರೆ. ಇದೇ ರೀತಿ ಪ್ರತಿಪಾದನೆ ಮಾಡ್ತಾ ಹೋದರೆ ಸರ್ಕಾರಕ್ಕೆ ಸಂಕಷ್ಟ ಖಂಡಿತ ಅನ್ನೋ ಮಾತನ್ನ ಶ್ರೀಗಳು ಹೇಳ್ತಾರಂಥದ್ದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಟಿವಿ ಕನ್ನಡ, ಹಾವೇರಿ. ಜಾತಿ ಜನಗಣತಿ ವಿಚಾರದಲ್ಲಿ ರಂಭಾಪುರಿ ಶ್ರೀ ಭವಿಷ್ಯ ನುಡಿದಿದ್ದಾರೆ. ಈ ರೀತಿ ಒಕ್ಕಲಿಗರು ಲಿಂಗಾಯತರು ಅಂತ ವಿಂಗಡಣೆ ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಅಂತ ರಂಭಾಪುರಿ ಶ್ರೀ ಹೇಳಿದ್ದಾರೆ. ಜಾತಿ ಜನಗಣತಿ ಜಾರಿ ಆದರೆ ಸಿದ್ದು ಸರ್ಕಾರ ಪತನ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಗುತ್ತಲ ಪಟ್ಟಣದಲ್ಲಿ ರಂಭಾಪುರಿ ಶ್ರೀ ಸ್ಫೋಟಕ ಮಾತುಗಳನ್ನಾಡಿದ್ದಾರೆ. ರಾಜಕೀಯ ಲಾಭಕ್ಕೆ ಜಾತಿ ಜನಗಣತಿ ಮಾಡಿದ್ದಾರೆ, ಪುನಃ ಪರಿಶೀಲನೆ ಮಾಡಿ ಜಾರಿ ಮಾಡಬೇಕು ಅಂತ ಹೇಳಿದ್ದಾರೆ. ಏನು ಹೇಳ್ತೀರಿ ಬಗ್ಗೆ? ನಾಳೆ ಸರ್ಕಾರ ಸಚಿವ ಸಂಪುಟದ ಸಭೆಯನ್ನು ಕರೆದಿದೆ. ಏನು ಈಗ ಜಾತಿ ಜನಗಣತಿ ವಿಚಾರ ಎಲ್ಲ ಕಡೆ ಗುಲ್ಲೆಬ್ಬಿಸಿದೆ. ಕೆಲವು ಜಾತಿಯವರಿಗೆ ಸಂಖ್ಯೆ ಭಾಳಷ್ಟು ಕಮ್ಮಿ ಆಗಿದೆ. ಈಗ ಅಖಿಲ ಭಾರತ ವೀರಶೈವ ಮಹಾಸಭೆಯವರಾಗಲಿ ಅಥವಾ ಒಕ್ಕಲಿಗ ಸಂಘದವರಾಗಲಿ ಈಗಾಗಲೇ ಪ್ರತಿಭಟನೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಏನು ನಾಳೆ ಸಂಪುಟದಲ್ಲಿ ಆದಂಥ ಈ ಅಸಮಾನತೆಯನ್ನು ಸರಿ ಮಾಡುವಂಥ ನಿಟ್ಟಿನಲ್ಲಿ ಸಚಿವ ಸಂಪುಟ ಯೋಚಿಸಬೇಕೇ ಹೊರತು ಹಠದಿಂದ ಏನಾದರೂ ಜಾರಿಗೆ ಇದನ್ನು ಮಾಡ್ತೇವೆ ಅನ್ನೋದಾದ್ರೆ ಸರ್ಕಾರಕ್ಕೆ ಕುತ್ತು ತಪ್ಪಿದ್ದಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳು ಭಾಳ ವಿವೇಚನೆಯಿಂದ ಮುಂದುವರಿಯುವಂಥ ಅವಶ್ಯಕತೆ ಇದೆ. ಮತ್ತು ವೀರಶೈವ ಲಿಂಗಾಯತ ಸಮಾಜದಲ್ಲಿ ಇರುವಂಥ ಒಳಪಂಗಡಗಳನ್ನು ವರ್ಗೀಕರಣ ಮಾಡಿ ಸಂಖ್ಯೆಯಲ್ಲಿ ಭಾಳಷ್ಟು ಕಡಿತಗೊಳಿಸಿದ್ದಾರೆ. ವೀರಶೈವ ಧರ್ಮದ ಯಾವುದೇ ಒಳಪಂಗಡಗಳಿಗೂ ಕೂಡ ಮೂಲ ವೀರಶೈವ ಲಿಂಗಾಯತಕ್ಕೆ ಸಂಬಂಧಪಟ್ಟ ಹೊರತು ಅವು ಬೇರೆ ಬೇರೆ ಅಲ್ಲ ಅನ್ನೋದನ್ನು ಮುಖ್ಯಮಂತ್ರಿಗಳು ತಿಳ್ಕೊಂಡು ಒಳ್ಳೆಯ ನಿರ್ಧಾರ ಕೈಗೊಳ್ಳಿ. ಒಂದು ಸಮುದಾಯದ ಓಲೈಕೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಹೇಗೆ ಅಂತ ಅನಿಸ್ತಾ ಇದೆ ಸರ್ಕಾರ? ಅದು ಎಲ್ಲರಿಗೂ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಈ ರಾಜ್ಯದಲ್ಲಿ ಒಂದು ವರ್ಗದ ಜನವನ್ನು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಪುರಸ್ಕಾರ, ಎಲ್ಲದರಲ್ಲಿ ಆದ್ಯತೆಯನ್ನು ಕೊಡುವಂಥದ್ದನ್ನು ನೋಡಿದರೆ ಇವರು ಅಲ್ಪಸಂಖ್ಯಾತರ ಹೆಸರಿನಲ್ಲಿ ನಾವು ಅಧಿಕಾರ ಮಾಡ್ಬೋದು ಅನ್ನುವಂಥ ಒಂದು ಭ್ರಮೆ ಇದೆ. ಆದರೆ ಮುಂದುವರೆದ ಜನಾಂಗ, ಅದರಲ್ಲಿ ಕಡು ಬಡವರಿದ್ದಾರೆ, ಅವರ ಬಗ್ಗೆ ಯೋಚನೆ ಮಾಡದೆ ಒಂದೇ ವರ್ಗದ ಓಲೈಕೆ ಮಾಡುವಂಥದ್ದು ಮುಂದಿನ ದಿನಮಾನಗಳಲ್ಲಿ ಸರ್ಕಾರದ ಮೇಲೆ ಮತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ದುಷ್ಪರಿಣಾಮ ಖಂಡಿತವಾಗಿ ಬೀರ್ತಾ ಇದೆ. ಕೊನೆಯದಾಗಿ ಇದನ್ನೇ ಪ್ರತಿಪಾದನೆ ಮಾಡಿದರೆ ಸರ್ಕಾರಕ್ಕೆ ಸಮಸ್ಯೆ ಆಗ್ಬೋದು ಅಂತ. ಸಮಸ್ಯೆ ಆಗೋದರಲ್ಲಿ ಸಂದೇಹನೇ ಇಲ್ಲ. ಹಠದಿಂದ ಅವರು ಮಾಡಿದರೆ ಸಮಸ್ಯೆ ಆಗೇ ಆಗ್ತೈತಿ. ಸರ್ಕಾರಕ್ಕೆ ಏನಾಗ್ತಾಯಿದೆ ಹೇಳೋಕ್ಕೆ ಬರೋದಿಲ್ಲ. ಈಗ ಕಾಂಗ್ರೆಸ್ ಪಕ್ಷದ ಧೋರಣೆ ಕೆಲವು ಮಂದಿ ಬಿಚ್ಚು ಮಾತಿನಿಂದ ಮಾತಾಡ್ತಾ ಇದ್ದಾರೆ, ಇದು ಸರಿಯಾದಂಥ ರೀತಿಯಲ್ಲಿ ಹೋಗಿಲ್ಲ ಅಂತ. ಆದರೆ ಮುಖ್ಯಮಂತ್ರಿ ಇದ್ರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋದು ಒಳ್ಳೆಯದು. ರಂಭಾಪುರಿ ಶ್ರೀಗಳ ಮಾತು ಅಂತ ಹೇಳ್ಬೋದು. ಯಾಕಂದರೆ ಅವರದೇ ಪಕ್ಷದ ಕೆಲವೊಂದಿಷ್ಟು ಜನರು ಬಿಚ್ಚು ಮಾತುಗಳನ್ನ ಮಾತನಾಡ್ತಾ ಇದ್ದಾರೆ. ಇದೇ ರೀತಿ ಪ್ರತಿಪಾದನೆ ಮಾಡ್ತಾ ಹೋದರೆ ಸರ್ಕಾರಕ್ಕೆ ಸಂಕಷ್ಟ ಖಂಡಿತ ಅನ್ನೋ ಮಾತನ್ನ ಶ್ರೀಗಳು ಹೇಳ್ತಾರಂಥದ್ದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಟಿವಿ ಕನ್ನಡ, ಹಾವೇರಿ.